ಸುಂದರ ದೈತ್ಯನ ಬಂದಿ ಭಾಗ 2. ಒಬ್ಬ ಸಾಮಾನ್ಯ ಕೆಲಸದಾಕೆಯಾಗಿ ನನಗೆ ಬುದ್ಧಿ ಹೇಳುವಷ್ಟು ಸೊಕ್ಕೆ ನಿನಗೆ. ನಾನು ನಿನ್ನನ್ನು ಇಲ್ಲಿಗೆ ಕರೆತಂದಿದ್ದು ಯಾಕೆ ಅಂತ ಮರೆತುಬಿಟ್ಟಿದೀಯಾ ಎಂದು ವಿಕ್ರಮ್ ಅವಳ ಕೂದಲನ್ನು ಎಳೆದು ಆರ್ಭಟಿಸ್ತಾನೆ. ಮೇಘನ ನೋವಿನಿಂದ ಮುಖವನ್ನು ಸುಕ್ ಹಾಕೊಳ್ತಾಳೆ. ನೀವು ಹೇಳಿದಂತೆ ಕೇಳ್ತೇನೆ, ದಯವಿಟ್ಟು ನಿಮಗೆ ಮಗುವನ್ನು ಹೆತ್ತು ಕೊಡ್ತೇನೆ, ನನ್ನನ್ನು ಬಿಟ್ಟು ಬಿಡಿ ಅಂತ ಅಳುತ್ತಾ ಬೇಡ್ಕೊಳ್ತಾ ಇದ್ದಾಳೆ. ನಾನು ನಿನ್ನ ಬಳಿ ಬಂದದ್ದೇ ಅದಕ್ಕೆ. ಈಗ ನೀನು ಮಾತ್ರ ಪತಿವ್ರತೆ ಅಂತ ನಟಿಸ್ತಾ ಇದೆಯಾ. ನನ್ನ ಮಾತಿಗೆ ಎದುರು ಬಿದ್ದು ನಿನ್ನನ್ನು ನಾನು ಸುಮ್ಮನೆ ಬಿಡೋದೇ ಇಲ್ಲ ಎಂದು ಗುಡುಗುತ್ತಾ ಅವಳನ್ನು ದೂರ ತಳ್ತಾನೆ. ಕಪಾಟ್ನಲ್ಲಿದ್ದ ಬೆಲ್ಟನ್ನು ತೆಗಿತಾನೆ. ಅವಳಿಗೆ ಬಲವಾಗಿ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಅಮ್ಮ ಎಂದು ಮೇಘನ ನೋವಿನಿಂದ ಕಿರ್ಚ್ತಾ ಒದ್ದಾಡ್ತಾ ಇದ್ದಾಳೆ. ಆದರೂ ಅವಳು ಆ ನೋವನ್ನು ನುಂಗ್ಕೊಂಡು, ಸರ್ ಸರ್ ನನ್ನನ್ನು ಯಾಕೆ ಹೀಗೆ ಹೊಡಿತಾ ಇದ್ದೀರಾ ಸರ್, ದಯವಿಟ್ಟು ನಾನು ಮಾಡಿದ ತಪ್ಪಾದರೂ ಏನು ಸರ್, ಪ್ಲೀಸ್ ಸರ್ ನೀವು ಹೇಳಿದ್ದೆಲ್ಲ ಕೇಳ್ತೀನಿ, ನನಗೆ ಹೊಡಿಬೇಡಿ ಸರ್, ನನ್ನ ಪರಿಸ್ಥಿತಿಯ ಲಾಭ ಪಡೆದು ನೀವು ನನಗೆ ದ್ರೋಹ ಮಾಡ್ತಾ ಇದ್ದೀರಿ ಎಂದು ಹಲಬಿದ್ಲು. ಬಡವರಿಗೆ ಹಣವಿಲ್ಲದಿರಬಹುದು ಸರ್, ಆದರೆ ನಮಗೂ ಜೀವವಿದೆ, ಧ್ವನಿ ಇದೆ, ನಮಗೂ ಭಾವನೆಗಳು, ನೋವು, ನಲಿವುಗಳು, ಕಷ್ಟ, ಸುಖ ಇರ್ತವೆ. ನಿಮ್ಮಂತಹ ಶ್ರೀಮಂತರು ನಮ್ಮ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡು ನಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ತಿದ್ದೀರಲ್ಲ ಸರ್ ಎಂದು ಅವಳು ಕಣ್ಣೀರನ್ನು ಹಾಕ್ತಾಳೆ. ಹೌದು, ನಾನಿನ ಪರಿಸ್ಥಿತಿಯನ್ನೇ ಬಳಸ್ಕೊಂಡಿದ್ದೀನಿ. ನನಗೆ ಬೇಕಾದದನ್ನು ಪಡೆಯಲು ನಾನು ಯಾರನ್ನ ಏನು ಬೇಕಾದರೂ ಮಾಡ್ತೀನಿ, ಯಾವ ಹಂತಕ್ಕೆ ಬೇಕಾದರೂ ಹೋಗಬಲ್ಲೆ. ಆದ್ದರಿಂದ ಯಾರಿಗಾದರೂ ನೋವಾದರೆ ನನಗೆ ಏನು ಚಿಂತೆ ಇಲ್ಲ, ನನಗೇನು ಸಮಸ್ಯೆಯೂ ಇಲ್ಲ ಎಂದು ವಿಕ್ರಮ್ ದೃಢವಾಗಿ ಹೇಳ್ತಾನೆ. ಆದರೆ ನನ್ನದೊಂದು ಪ್ರಶ್ನೆ ಸರ್, ನನ್ನ ಮೂಲಕವೇ ನಿಮಗೆ ಮಗು ಯಾಕೆ ಬೇಕು ಸರ್? ನಿಮಗೆ ಮದುವೆಯಾಗಿದೆ, ಹೆಂಡತಿ ಕೂಡ ಇದ್ದಾಳೆ, ಅವಳ ಮೂಲಕ ನೀವು ಮಗು ಪಡೆಯಲು ಸಾಧ್ಯವಿಲ್ಲವೇ ಎಂದು ಮೇಘನ ಅರ್ಥವಾಗದೆ ಕೇಳ್ತಾಳೆ. ಅದಕ್ಕೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೇಳುವ ಹಕ್ಕು ನಿನಗಿಲ್ಲ. ನನ್ನ ಹೆಂಡತಿಗೆ ಮಕ್ಕಳಾಗ್ತದೋ ಇಲ್ಲವೋ ಎಂಬುದು ನನಗೆ ಮುಖ್ಯ ಅಲ್ಲ, ಅದು ನನ್ನ ಆಯ್ಕೆ. ನೀನು ಇಲ್ಲಿಗೆ ಬಂದಿರುವುದು ಕೆಲಸ ಮಾಡಲು ಅಷ್ಟೇ. ಅನಗತ್ಯವಾಗಿ ಮಾತಾಡಬೇಡ. ನನ್ನ ಪರ್ಸನಲ್ ಜೀವನದ ಬಗ್ಗೆ ತಿಳ್ಕೊಬೇಕು ಅನ್ನೋ ಕೆಟ್ಟ ಕುತೂಹಲವನ್ನು ಬಿಟ್ಟುಬಿಡು ಎಂದು ಹೇಳುತ್ತಾ ಅವಳ ಸೊಂಟವನ್ನು ಬಳಸಿ ತನ್ನತ್ತ ಎಳೆದುಕೊಂಡ. ಸರ್ ಬಿಡಿ. ಮೇಘನಾಳಿಗೆ ಅವನ ಸಾಮೀಪ್ಯ ಅಸಹ್ಯ ಅಂತ ಅನ್ನಿಸ್ತಾ ಇತ್ತು, ಅಸಹ್ಯವನ್ನು ಹುಟ್ಟಿಸ್ತಿತ್ತು. ಆದರೆ ವಿಕ್ರಮ್ ಅವಳನ್ನು ಎತ್ಕೊಂಡು ಹೋಗಿ ಹಾಸಿಗೆ ಮೇಲೆ ಎಸ್ತ. ಅವಳ ಮೇಲೆ ರಗಿತ ಪ್ರಾಣಿಯ ರೀತಿ. ಅವನು ಅವಳ ಕುತ್ತಿಗೆಯ ಮೇಲೆ ಮುತ್ತುಗಳ ಸುರುಮಳೆಯನ್ನೇ ಗೈದಿದ್ದ. ಮೇಘನ ಚಲನರಹಿತಳಾಗಿದ್ಲು. ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೇಘನ ಎಂದು ಅವನು ಅವಳ ಕುತ್ತಿಗೆಯ ಮೇಲೆ ಪ್ರೀತಿಯಿಂದ ಕರೆದಿದ್ದ. ನನ್ನನ್ನು ಆ ಹೆಸರಿನಿಂದ ಕರೆಯಬೇಡಿ ಎಂದು ಅವಳು ಕಟುವಾಗಿ ಹೇಳಿದಾಗ ವಿಕ್ರಮ್ಗೆ ಸೆಟ್ಟು ಅನ್ನುವಂಥದ್ದು ನೆತ್ತಿಗೆ ಏರ್ಬಿಡುತ್ತೆ. ಅವಳ ಕುತ್ತಿಗೆಯನ್ನು ಹಲ್ಲುಗಳಿಂದ ಬಲವಾಗಿ ಕಚ್ಚಿ ಬಿಡ್ತಾನೆ. ಈ 1 ವರ್ಷ ನೀನು ಕೇವಲ ನನ್ನವಳು, ನನ್ನ ಗುಲಾಮಿ ನೀನು. ನಿನ್ನ ಮೇಲೆ ನನಗೆ ಮಾತ್ರ ಹಕ್ಕಿದೆ, ಅರ್ಥವಾಯಿತೆ? ಜಾಸ್ತಿ ಮಾತಾಡಿದರೆ ಎಂದು ಅವಳನ್ನ ನೋವಿನ ಹಂತಕ್ಕೆ ಒತ್ತಿ ಹೇಳ್ತಾರೆ. ಸರ್ ನೋವಾಗ್ತಿದೆ ಎಂದು ಅವಳು ಕಿರಿಚಿದ್ಲು. ಅವನ ಕೋಪ ತಣ್ಣಗಾಗಿ ಅವಳ ಮೃದುವಾದ ಚರ್ಮವನ್ನು ಸವರಿದ. ಮೇಘನ ತನ್ನ ಅಸಹಾಯಕತೆಯನ್ನು ನೆನೆದು ಮೌನವಾಗಿ ಕಣ್ಣೀರನ್ನು ಸುರಿಸಿದ್ಲು. ಅವಳ ಕಣ್ಣೀರು ಅವನ ಕೆನ್ನೆಯ ಮೇಲೆ ಬಿದ್ದಾಗ ಅವನು ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಅಳುವುದರಿಂದ ಏನೂ ಪ್ರಯೋಜನ ಇಲ್ಲ, ಝೀರೋ. ಕೆಲಸಕ್ಕೆ ಸಹಕರಿಸು ಎಂದು ವಿಕ್ರಮ್ ಅವಳ ತುಟಿಗಳಿಗೆ ಬಲವಾಗಿ ಮುತ್ತಿಡಲು ಪ್ರಾರಂಭಿಸ್ತಾನೆ. ಅವನು ಅವಳ ದೇಹದ ಮೇಲೆ ತನ್ನ ಹಕ್ಕನ್ನು ಚಲಾಯಿಸ್ತಾ ಇದ್ರೆ ಮೇಘನ ಮಾತ್ರ ತನ್ನೆಲ್ಲ ಯಾತನೆಯೊಂದಿಗೆ ಅಲ್ಲಿ ಜೀವಂತ ಶವದಂತೆ ಮಲಗಿದ್ಲು. ವಿಕ್ರಮ್ ಅವಳ ಹತ್ತಿ ಹೂವಿನಂಥ ಮೃದುತ್ವವನ್ನು ಅನುಭವಿಸ್ತಾ ತನ್ನನ್ನೇ ತಾನು ಮರೆತು ಹೋಗಿದ್ದ.
ಮೇಘನ, ನೀನು ನನ್ನನ್ನು ಹುಚ್ಚನನ್ನಾಗಿ ಮಾಡ್ತಾ ಇದೀಯಾ ಎಂದು ಅವನು ಅಲುತ್ತಿದ್ದಾಗ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ತೆರೆದುಕೊಂಡೇ ಬಿಡಿತು. ವಿಕ್ರಮ್ ಮೇಘನಾಳ ಮೇಲೆ ಸಂಪೂರ್ಣವಾಗಿ ಮೋಹಕನಾಗಿದ್ದಾನೆ. ಅವನು ಈ ಪ್ರಪಂಚದಲ್ಲೇ ಇಲ್ಲ. ಅವನ ಹೆಂಡತಿ ಮಾಯಾ ವಿಕ್ರಮ್ ವಿಕ್ರಮ್ ಎಂದು ಕೂಗುತ್ತಾ ಒಳಗೆ ಬಂದ್ಬಿಟ್ಲು. ಬಾಗಿಲನ್ನು ಜೋರಾಗಿ ಮುಚ್ಚಿದ್ದ ಅವಳು ನನ್ನನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಎಲ್ಲಿಗೆ ಬಂದೆ, ನಡೀರಿ ನಮ್ಮ ಕೋಣೆಗೆ ಹೋಗೋಣ ಎಂದು ಹಠವನ್ನು ಹಿಡಿದ್ಲು. ಮಾಯಾ, ಪ್ಲೀಸ್, ನನಗೆ ಈಗ ಮೂಡಿಲ್ಲ, ತುಂಬ ಸುಸ್ತಾಗಿದೆ, ಹೋಗಿ ಮಲಗು ಎಂದು ವಿಕ್ರಮ್ ಭಾವರಹಿತವಾಗಿ ಹೇಳ್ತಾನೆ. ಹಾಂ, ಅದೇನು ಹಾಗೆ ಹೇಳ್ತೀರಿ, ಈಗ ತಾನೇ ಚೆನ್ನಾಗೇ ಇದ್ದೀರಲ್ಲ, ನಿಮ್ಮ ಈ ನಡವಳಿಕೆಯಿಂದ ನನಗೆ ಇನ್ನಷ್ಟು ಹಂಬಲವಾಗ್ತಿದೆ, ಪ್ಲೀಸ್ ನಡೀರಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅವಳು ಅವನನ್ನು ಬಲವಂತವಾಗಿ ಅಲ್ಲಿಂದ ಕರೆದೊಯ್ತಾಳೆ. ಬಾತ್ರೂಮಿನ ಒಳಗಿದ್ದ ಮೇಘನಾಳಿಗೆ ಈ ಮಾತುಗಳೆಲ್ಲ ಕೇಳಿ ಒಂದು ರೀತಿಯ ಅಸಹ್ಯವನ್ನು ಹುಟ್ಟಿಸುತ್ತೆ. ಇವರಿಗೆ ಸ್ವಲ್ಪವೂ ನಾಚಿಕೆ ಇಲ್ಲವೇ? ಯಾವಾಗ ನೋಡಿದರೂ ಈ ದರಿದ್ರ ಮೇಲೆ ಆಸೆ ಪಡ್ತಾರೆ. ಇಂತಹ ದರಿದ್ರ ಬದುಕನ್ನು ನಾನೇಕೆ ನಡೆಸಬೇಕು ದೇವರೇ ಎಂದು ಬಾಗಿಲಿಗೆ ಹೊರಗೆ ಕಣ್ಣೀರನ್ನೇ ಸುರಿಸ್ತಾಳೆ. ಹೊರಗೆ ಮಾಯಾ ತನ್ನ ಅಮಲಿನಲ್ಲಿ ವಿಕ್ರಮ್ನನ್ನ ಹಾಸಿಗೆ ಮೇಲೆ ಎಳೆದು ಅವನ ಮೇಲೆ ತನ್ನ ಕಾಮದ ಹಸಿವನ್ನು ತೀರಿಸ್ಕೊಳ್ತಾ ಇದ್ಲು. ವಿಕ್ರಮ್ ಅಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಮರಗಟ್ಟಿದಂತೆ ಮಲಗಿದ್ರೂ ಅವಳು ಹಿಂಸಾತ್ಮಕವಾಗಿ ಅವನೊಂದಿಗೆ ಸೇರಿಕೊಂಡಿದ್ಲು. ಒಳಗಿದ್ದ ಮೇಘನಾಳಿಗೆ ಅವರ ರೂಮಿನಿಂದ ಬರ್ತಾ ಇದ್ದಂತಹ ಧ್ವನಿಗಳನ್ನು ಕೇಳಿದಾಗ ಒಂದು ರೀತಿಯ ವಾಕರಿಕೆ ಬರತೊಡಗಿತ್ತು. ಕಿವಿಗಳನ್ನು ಮುಚ್ಚಿಕೊಂಡರೂ ಕೂಡ ಆ ಶಬ್ದಗಳು ಅವಳನ್ನು ಬಹಳವಾಗಿ ಕಾಡ್ತಾ ಇದ್ವು. ಒಂದು ಹಂತದಲ್ಲಿ ಅವಳು ಅಲ್ಲಿ ವಾಂತಿಯನ್ನು ಕೂಡ ಮಾಡಿಕೊಂಡ್ಳು. ಸ್ವಲ್ಪ ಹೊತ್ತಿನ ನಂತರ ಮಾಯಾ ಅಲ್ಲಿಯೇ ನಿದ್ದೆಗೆ ಜಾರಿದ್ಲು. ವಿಕ್ರಮ್ ಎದ್ದು ಬಟ್ಟೆಯನ್ನು ಹಾಕ್ಕೊಂಡು ಬಾತ್ರೂಮ್ ಬಾಗಿಲನ್ನು ತಟ್ತಾನೆ. ಹೊರಗೆ ಬಾ ಎಂದು ಆದೇಶಿಸ್ತಾನೆ. ಮೇಘನ ಭಯದಿಂದ ಬಾಗಿಲನ್ನು ತೆರೆದ್ಲು. ಅವನು ಅವಳ ಕಣ್ಣೀರನ್ನು ಒರೆಸಿ ಕೈ ಹಿಡಿದು ಹೊರಗೆ ಕರೆತಂದನು. ನೀನು ಹೋಗು, ಟೆರೆಸ್ ಮೇಲೆ ಹೋಗಿ ಕಾಯ್ತಾ ಇರಬೇಕು, ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನು ಏನು ಆಗಿಲ್ಲದಂತೆ ವರ್ತಿಸ್ತಿರೋದನ್ನು ಕಂಡ ಮೇಘನಾಳಿಗೆ ನಿಜವಾಗ್ಲೂ ಎಷ್ಟು ಕೋಪ ಬರದಾಯಿತು ಅಂದರೆ ಬಹಳಷ್ಟು ಸಿಟ್ಟು ಬಂದ್ಬಿಡ್ತು. ಅವಳು ತನ್ನ ಕೈಯನ್ನು ಕಳಕೊಂಡು, ನಿಮ್ಮ ಕೊಳಕು ಕೈಗಳಿಂದ ನನ್ನನ್ನು ಮುಟ್ಬೇಡಿ ಪ್ಲೀಸ್, ನನ್ನನ್ನು ಯಾಕೆ ಹೀಗೆ ಕೊಲ್ತಾ ಇದ್ದೀರಾ, ಇದನ್ನೆಲ್ಲ ನೋಡಲೆಂದು ಇಲ್ಲಿ ಕರೆತಂದಿದ್ದೀರಾ, ನನ್ನನ್ನು ಯಾಕೆ ಈ ರೀತಿ ಹಿಂಸೆ ಮಾಡ್ತಾ ಇದ್ದೀರಾ, ದೈಹಿಕವಾಗಿ ಮಾನಸಿಕವಾಗಿ ನನ್ನನ್ನು ಕೊಲ್ತಾ ಇದ್ದೀರಾ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಎಂದು ಅವನ ಪಾದಕ್ಕೆ ಬಿದ್ದು ಹತ್ಲು. ವಿಕ್ರಮ್ ಅವಳನ್ನು ಎತ್ಕೊಂಡು ಟೆರೆಸ್ ಕಡೆಗೆ ನಡೆದಿದ್ದ. ಅವಳು ಪ್ರತಿರೋಧಿಸಿದ್ರೂ ಕೂಡ ಅವನು ಕೇಳಲೇ ಇಲ್ಲ. ಅಲ್ಲಿಗೆ ಹೋಗಿ ಅವಳನ್ನು ಕೆಳಗಿಳಿಸಿದಾಗ ಅವನು ತನ್ನ ಬಟ್ಟೆಯನ್ನು ಬಿಚ್ಚತೊಡಗಿದ್ದ. ಮೇಘನ ಗಾಬರಿಯಿಂದ ಹೊರಬರಲು ಯತ್ನಿಸಿದ್ಲು. ಅಷ್ಟರಲ್ಲಿ ಅಲ್ಲಿ ಶವರ್ ಕೂಡ ಆನ್ ಆಯಿತು. ಇಬ್ಬರ ಮೇಲೂ ನೀರು ಸುರಿಯಲಾಯಿತು. ಏನು ಇಲ್ಲದೆ ನಿಂತಿದ್ದ ಅವನ ಮುಂದೆ ಮೇಘನ ತನ್ನನ್ನು ತಾನು ಮುಚ್ಚಿಕೊಳ್ಳಲು ಎಣಗಾಡಿದ್ಲು. ಸ್ನಾನ ಮುಗಿದ ನಂತರ ಅವನು ಅವಳ ಬಟ್ಟೆಯನ್ನು ಬದಲಿಸಿ ಅವಳನ್ನು ಎತ್ಕೊಂಡು ಹೋಗಿ ಟೆರೆಸ್ ಮೇಲೆ ಹಾಸಿದ್ದ ನೆಲದ ಮೇಲೆ ಮಲಗಿಸಿದ್ದ. ಚಂದ್ರನ ಬೆಳಕಿನಲ್ಲಿ ಅವಳನ್ನು ಮಲಗಿಸಿ ಅವಳ ತಲೆಯನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಂಡ. ಅವರಿಬ್ಬರನ್ನ ದೂರದಿಂದ 2 ಕಣ್ಣುಗಳು ಗಮನಿಸ್ತಾನೇ ಇದ್ವು. ಮರುದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಬೀರ್ತಿದ್ದಾಗ ವಿಕ್ರಮ್ ಒಂದು ಬಕೆಟ್ ನೀರನ್ನು ತಂದು ಗಾಢ ನಿದ್ದೆಯಲ್ಲಿದ್ದ ಮೇಘನಾಳ ಮೇಲೆ ಸುರಿತಾನೆ. ನಿಜವಾಗಿಯೂ ಅವನು ನಡೆದುಕೊಳ್ತಿದ್ದಂತಹ ರೀತಿ ಬಹಳ ಬಹಳ ಆಶ್ಚರ್ಯ ಮೂಡಿಸಿರುವ ರೀತಿಯೇ ಇತ್ತು. ಅವಳು ಗಾಬರಿಯಿಂದ ಎಚ್ಚರಗೊಂಡ್ಬಿಡ್ತಾಳೆ. ಅಯ್ಯೋ, ಏನಾಯಿತು ಸರ್ ಅಂತ ಕೇಳಿದ್ಲು. ಸಮಯವಾಯಿತು, ಹೋಗಿ ಅಡುಗೆ ಮಾಡು ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಮೇಘನ ಕೆಳಗೆ ಬಂದಾಗ ಮನೆಯವರೆಲ್ಲ ಅವಳನ್ನು ಸುತ್ತುವರೆದು ಪ್ರಶ್ನೆ ಮಾಡ್ತಿದ್ರು. ನಿನಗೆ ಅಡುಗೆ ಮಾಡಲು ಹೇಳಿರಲಿಲ್ವೇ?
ಇಲ್ಲಿ ಯಾಕೆ ಒಳ್ಳೆ ಗೊಂಬೆ ಥರ ನಿಂತಿದೀಯಾ ಎಂದು ವಿಕ್ರಮ್ ಬಂದು ಗದ್ದರಿಸ್ದ. ಸರ್, ಅದು ನಾನು ಅಡುಗೆ ಮಾಡೋಷ್ಟರಲ್ಲೇ ಇವರು ಎಲ್ಲ ಅಡುಗೆಯನ್ನು ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಸರ್ ಎಂದು ಅಲ್ಲಿನ ಕೆಲಸಗಾರರನ್ನ ತೋರಿಸಿದ್ಲು. ಇನ್ನು ಮುಂದೆ ಈ ಮನೆಯಲ್ಲಿ ಯಾರು ಕೂಡ ಅಡುಗೆ ಕೆಲಸವನ್ನ ಮಾಡಲಿಕ್ಕೆ ಹೋಗಬಾರ್ದು. ಈ ಮೇಘನಾ ಇದ್ದಾಳಲ್ಲ, ಅವಳು ಒಬ್ಬಳೇ ಎಲ್ಲವನ್ನ ಮಾಡಬೇಕು ಎಂದು ವಿಕ್ರಮ್ ಆದೇಶಿಸಿದ್ದ. ಅವನ ತಾಯಿ ಸುಜಾತ ಅಹಂಕಾರದಿಂದ ಕೇಳಿದ್ಲು, ಏ ವಿಕ್ರಮ್, ಯಾರು ಈ ಹುಡುಗಿ? ನಮ್ಮ ಕೆಲಸದವರನ್ನು ಯಾಕೆ ನೀನು ಬಿಡಿಸ್ತಾ ಇದೀಯಾ? ಅಮ್ಮ, ಇವಳು ನನ್ನ ಹೊಸ ಸಹಾಯಕಿಯಾಗಿ ಬಂದಿದ್ದಾಳೆ. ಇಂದಿನಿಂದ ಮನೆಯ ಎಲ್ಲ ಕೆಲಸಗಳನ್ನು ಎಲ್ಲವನ್ನ A to Z ಇವಳೇ ಮಾಡಬೇಕು ಎಂದು ವಿಕ್ರಮ್ ಹೇಳ್ತಾನೆ. ಇವನ ವರ್ತನೆ ತೀರಾ ಅಸಹ್ಯಕರವಾಗಿತ್ತು ಮತ್ತು ಅವಳಿಗೆ ಯೋಚಿಸಲು ಕೂಡ ಆಗ್ತಾ ಇಲ್ಲ. ಕೆಲವೊಮ್ಮೆ ತೀರಾ ಹತ್ತಿರವಾಗ್ತಾನೆ, ಕೆಲವೊಮ್ಮೆ ಗೊತ್ತಿಲ್ಲ ಯಾಕೆ ಈ ರೀತಿ ಅಂತ. ಈ ಅವಮಾನವನ್ನು ತಾಳಲಾರದೆ ಮೇಘನ ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ. ಊಟದ ಸಮಯವಾಯಿತು. ಮನೆಯವರೆಲ್ಲ ಕೂಡ ಮೇಜಿನ ಬಳಿ ಕುಳಿತಿದ್ರು. ವಿಕ್ರಮ್ನ ಅತ್ತಿಗೆ ಪ್ರೀತಿ ಅಧಿಕಾರಯುತವಾಗಿ ನಮಗೂ ಊಟ ಬಡಿಸು ಅಂತ ಹೇಳ್ತಾಳೆ. ಮೇಘನ ಬಡಿಸಲು ಹೋದಾಗ ವಿಕ್ರಮ್ ಅವಳ ಕೈ ಹಿಡಿದು ತಡೆತಾನೆ. ಬಡಿಸಲು ಇವಳೇನು ನಿನ್ನ ಸೇವಕಿಯಲ್ಲ ಅಂತ ಗುಡುಕ್ತಾನೆ. ಇವಳು ನನ್ನ ಕೆಲಸದವಳು, ನನಗಷ್ಟೇ ಊಟ ಬಡಿಸಬೇಕು, ನಾನು ಹೇಳಿದ ಕೆಲಸವನ್ನಷ್ಟೇ ಮಾಡಬೇಕು ಎಂದು ಎಲ್ಲರಿಗೂ ಎಚ್ಚರಿಕೆ ನೀಡ್ತಾನೆ. ನಂತರ ಅವನು ಊಟ ಮುಗಿಸಿ ಮೇಘನಾಳ ಕಡೆ ತಿರುಗಿ, ನೀನು ಯಾಕೆ ಅಲ್ಲೇ ಕುಳಿತುಕೊಂಡಿದೀಯಾ? ನಿನ್ನ ಜಾಗ ಇದಲ್ಲ, ಇಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡು ಎಂದು ತನ್ನ ಪಾದಗಳನ್ನು ಕೆಳಗಿನ ನೆಲವನ್ನು ತೋರಿಸ್ತಾನೆ. ಎಲ್ಲರ ಮುಂದೆ ಅವನು ಮೇಘನಾಳ ಕಣ್ಣಲ್ಲಿ ನೀರು ತುಂಬಿ ಹರಿಯುತ್ತೆ. ಕತೆ ಮುಂದುವರಿಯುವುದು. ಮೆಂಬರ್ಸ್ ಎಲ್ಲರಿಗೂ ಕೂಡ ಒಂದು ಮಾತು ಏನಪ್ಪ ಅಂತ ಅಂದರೆ, ಇವತ್ತು ಸುಂದರ ದೈತ್ಯನ ಒಂದು ಭಾಗ 3, 4, 5 ಕಂಪ್ಲೀಟ್ 4 ಭಾಗಗಳು ಇವತ್ತೇ ಅಪ್ಲೋಡ್ ಆಗುತ್ತೆ ಮೆಂಬರ್ಸ್ಗೋಸ್ಕರ. ಯಾರ್ಯಾರು ಮೆಂಬರ್ಶಿಪ್ ತೊಗೊಂಡಿದ್ದೀರಾ ಅವರೆಲ್ಲರೂ ಕೂಡ ಮಿಸ್ ಮಾಡದೆ ಕತೆಗಳನ್ನು ನೋಡಿ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ. ತಕ್ಷಣ ನಿಮಗೆ ಕತೆಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.